1993 ಸೆಪ್ಟೆಂಬರ್ 21ರಂದು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ನೇತ್ರಾವತಿ ಮತ್ತು ನಂಜುಂಡಪ್ಪ ದಂಪತಿಗಳಿಗೆ 3 ಜನ ಮಕ್ಕಳಲ್ಲಿ 2ನೇ ಮಗನಾಗಿ ಒಬ್ಬ ಸಾಧಕ ಹುಡ್ತಾರೆ. ಅವರೇ ನಮ್ಮ ಶಶಿ ಸರ್. ಅವರ ಬದುಕು, ಅವರ ನೃತ್ಯ ಸಾಧನೆ, ಸಿನಿಮಾ ಬದುಕು ಎಲ್ಲವನ್ನೂ ನೃತ್ಯದ ಮೂಲಕ ಹೇಳುವ ಸಣ್ಣ ಪ್ರಯತ್ನ ನಮ್ಮದು. ವಿ ಲವ್ ಯು ಶಶಿ ಸರ್. ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ, ತೇರಲಿ ಕುಳಿತಂತೆ ಅಮ್ಮ. ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ, ನಿನ್ನ ಸೆರಗೆ ಕಾವಲು ಅಮ್ಮ. ಕಾಣದ ದೇವರಿಗೆ ಕೈಯ ಮುಗಿ, ನಿನಗೆ ನನ್ನ ಸಿರೆಯಾರತಿ. ಅಮ್ಮ, ಯಾಕಮ್ಮ ಅಳ್ತೀಯ? ನಾವು ಅಪ್ಪನ ಥರ ಆಗ್ಬಿಡ್ತೀವಂತನಾ? ಅಳ್ಬೇಡಮ್ಮ, ನಾನು ಚೆನ್ನಾಗಿ ಓದ್ತಾನೆ ಸ್ವಂತ ದುಡಿಮೆ ಮಾಡಿ ನಿಂಗೆ ಸಹಾಯ ಮಾಡ್ತೀನಿ. ಈ ಆಡ್ಕೊಳ್ಳೋ ಜನರ ಮುಂದೆ ಬದುಕು ತೋರ್ಸೋಣಮ್ಮ, ಬದುಕು ತೋರ್ಸೋಣ, ಬದುಕು ತೋರ್ಸೋಣ. ದೇವರೇ ನೀನು ವಿಳಾಸವು ಬೇಕಾಗಿದೆ. ಏನ ಮಾಡ್ತಿದ್ಯಾ? ಸರ್ 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 ಸರ್, ನಿಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಬೆಳಗ್ಗೆ ಸ್ಕೂಲಿಗೆ ಹೋಗ್ತೀನಿ, ಸಂಜೆ ಕೆಲಸ ಮಾಡ್ತೀನಿ. ಆದ್ರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಷ್ಟು ನನ್ನ ಹತ್ರ ಕಾಸಿಲ್ಲ ಸರ್. ಅದಕ್ಕೆ ದೂರದಿಂದನೇ ನೋಡಿ ಕಲ್ತ್ಕೊಂತಿದ್ದೀನಿ. ನಿನ್ನ ಡ್ಯಾನ್ಸ್ ಕ್ಲಾಸಿಗೆ ನಾನೇ ಸೇರಿಸ್ತೀನಿ, ಬಾ. ನಮಸ್ತೆ ಸರ್. ನೋಡ್ರಿ, ಇವನು ನಮ್ಮ ಹುಡುಗ. ಚೆನ್ನಾಗಿ ಡ್ಯಾನ್ಸ್ ಮಾಡಿಸ್ಬೇಕು, ಕಲಿಸ್ಬೇಕು, ಗೊತ್ತಾಯ್ತಾ? ಓಕೆ ಓಕೆ ಸರ್, ಓಕೆ ಸರ್. ನೀವೇನು ಯೋಚನೆ ಮಾಡ್ಬಿಡಿ, ಡ್ಯಾನ್ಸ್ನ ಚೆನ್ನಾಗಿ ಕಲಿಸ್ತೀನಿ ಸರ್. ಹಾ ಸರ್, ಹಾ ಸರ್, ನೀವು ಹೋಗಿ ಬನ್ನಿ ಸರ್. ಏಯ್ ಪಡ್ವ, ನಿಮ್ಮಂತವ್ರು ಬೀದಿಲ್ ಕುಣಿಯೋಕಷ್ಟೇ ಲಾಯಕ್ಕು. ಶ್ರೀಮಂತರು ಬರೋ ಈ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನಿಂಗ್ ಜಾಗ ಇಲ್ಲ. ನಡೆಯೋ ಆಚೆಗೆ, ನಡೆಯಲೇ. ಅಲ್ಲ ಸರ್, ಡ್ಯಾನ್ಸ್ ಕ್ಲಾಸ್ ಅಂದ್ರೆ ಶ್ರೀಮಂತರ ಮಕ್ಳಿಗೆ ಮಾತ್ರನಾ ಸರ್? ನಾನು ದೊಡ್ಡವನಾದ್ಮೇಲೆ ಡ್ಯಾನ್ಸ್ ಕ್ಲಾಸ್ ತೆಗಿತೀನಲ್ಲ, ಅವಾಗ ನನ್ನಂತ ಎಷ್ಟೋ ಬಡವ್ರ ಮಕ್ಕಳಿಗೆ ಫ್ರೀಯಾಗಿ ಡ್ಯಾನ್ಸ್ ಹೇಳ್ಕೊಡ್ತೀನಿ ಸರ್. ಫ್ರೀಯಾಗಿ ಡ್ಯಾನ್ಸ್ ಹೇಳ್ಕೊಡ್ತೀನಿ, ಫ್ರೀಯಾಗಿ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಹೀಗೆ ಶಶಿ ಅವರು ಶಿವಮೊಗ್ಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಲೇ ಬೆಂಗಳೂರಿನಲ್ಲಿ ನೃತ್ಯದ ಅನೇಕ ಕೋರ್ಸು, ಕ್ಯಾಂಪ್ನಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದು ಪುನಃ ಶಿವಮೊಗ್ಗಕ್ಕೆ ಬರ್ತಾರೆ. ಇದೆಲ್ಲ ಆದ ನಂತರ ಕಾಲ ಕಳೆಯುತ್ತಾ ಬಾಲ್ಯದಲ್ಲಿ ಶಶಿ ಸರ್ ಅಂದುಕೊಂಡಂತೆ ಶಿವಮೊಗ್ಗದಲ್ಲಿ ಮೇ 5, 2008ರಲ್ಲಿ ಒಂದು ಹೊಸ ಡ್ಯಾನ್ಸ್ ಕ್ಲಾಸ್ ತೆಗಿತಾರೆ. ಅದೇ ಶಿವಮೊಗ್ಗದಲ್ಲಿ ಪ್ರಖ್ಯಾತವಾಗಿರುವಂತಹ ನಿಮ್ಮ ನೆಚ್ಚಿನ ಸ್ಟೈಲ್ ಡ್ಯಾನ್ಸ್ ಕ್ರೂಸ್. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರಸಾರ್ಧೂಲ కర్తవ్యం దైవమాన్హికం. గోవిందా, ఇప్పుడు స్టార్ట్ చేయమంటావా? తెలుగోడి స్టైల్, నాటుకొట్టుడు బీట్, దుమ్ము రేపే డాన్స్, స్టైల్ బేబీ జిందాబాద్, స్టైల్ బేబీ జిందాబాద్. స్టైలే నాటు స్టైలే, వేసే స్టెప్పే స్టైలే, స్టైల్ బేబీ జిందాబాద్. ಶಶಿ ಸರ್ ಜೊತೆ ಅವರ ಅಣ್ಣನಾದ ಅಜಯ್, ತಮ್ಮ ಸುನಿಲ್, ರಂಗನಾಥ್, ವಿನಯ್, ಸ್ನೇಹಿತರಾದ ಜಿತೇಂದ್ರ, ದರ್ಶನ್, ಚಂದ್ರು ಮತ್ತಿನ್ನಿತರರು ಸೇರಿ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಇವರ ಕೆಲಸವನ್ನ ಈ ಯುವ ಪೀಳಿಗೆಯನ್ನ ಪ್ರೋತ್ಸಾಹ ಮಾಡಲಿಕ್ಕೆ
ನಮ್ಮ ಶಿವಮೊಗ್ಗದ ನಾಯಕರಾದಂತಹ ಕೆ.ಎಸ್. ಈಶ್ವರಪ್ಪನವರು, ಕಾಂತೇಶ್ ಅವರು, ವಿಶ್ವಾಸ್ ಅವರು, ರಮೇಶ್ ಅವರು ಇವೆಲ್ಲರೂ ಸೇರಿ ಈ ಯುವಕರನ್ನ ಪ್ರೋತ್ಸಾಹ ಮಾಡ್ತಾರೆ. ಜೈ ಸ್ಟೈಲ್ ಅಪ್ಪಲ ರಾಯುಡೋ, ಸ್ಟೈಲ್ ಅಪ್ಪಲ ರಾಯುಡೋ, ರಾಯುಡೋ 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 ರಾಯುಡೋ, ಜಂಬಪ್ಪಲ ರಾಯುಡೋ, ಜಂಬಪ್ಪಲ ರಾಯುಡೋ, ಆಡರೋ ಆಡರೋ ರೋ ರೋ ಆಡರೋ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಸರಿಮ್ಮ, ಡಾನ್ಸ್ ಕ್ಲಾಸಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಈಗ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ, ನಿಮ್ಮ ಕಂದ ಆಡೋ ಚಂದ ನೋಡಿ ಹರಸಿ ಎನ್ನುವೆ. ಮಗನೇ, ಮನೆಯಾಗೆ ರೇಸನೆಲ್ಲ ಖಾಲಿ ಆಗ್ಬಿಟ್ಟಿದೆ ಕಣಪ್ಪ. ಬರ್ತಾ ಒಸಿ ತಗೊಂಬಪ್ಪ. ಸರಿ ಅಮ್ಮ, ತಗೊಂಡ್ಬರ್ತೀನಿ. ಶಶಿ, ನಾನ್ ಕಣಪ್ಪ ಡಾನ್ಸ್ ಕ್ಲಾಸ್ ಓನರು. ನೋಡು, ಡಾನ್ಸ್ ಕ್ಲಾಸ್ ಇಂದು ಹಾಲ್ ರೆಂಟು ಇನ್ನು ಕಟ್ಟಿಲ್ಲ, ಆದಷ್ಟು ಬೇಗ ಕಟ್ಬಿಡಿ, ಇಲ್ಲಾಂದ್ರೆ ನಾವು ಖಾಲಿ ಮಾಡಿಸ್ಬೇಕಾಗತ್ತೆ. ನಿಮಗೆ ಮೊದಲೇ ಹೇಳಿದಿನ ಅಗ್ರಿಮೆಂಟ್ ಅಲ್ಲಿ 5ನೇ ತಾರೀಕು ಒಳಗಡೆ ಎಲ್ಲ ಬಾಡಿಗೆ ಕಟ್ಬಿಡ್ಬೇಕು ಅಂತ. ತಿಳ್ಕೊಂಡು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳಪ್ಪ, ಸರಿನಾ? ಅಣ್ಣ, ಮನೆಯಲ್ಲಿ ತುಂಬಾ ತೊಂದರೆ ಇದೆ. ಇದು ನಿಮಗೂ ಗೊತ್ತು. ನಾವು ಓದ್ಕೊಂಡು ಇವೆಲ್ಲ ಮಾಡೋದು ಅಂತ. ಸ್ವಲ್ಪ ಸ್ಯಾಲರಿ ಏನಾದ್ರು ಅಡ್ಜಸ್ಟ್ ಮಾಡಿ ಅಣ್ಣ. ಅಷ್ಟೇ ತಾನೆ. ನೋಡ್ರೋ, ಸ್ಯಾಲ್ರಿ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರೋ. ಯಾಕೆಂದ್ರೆ 2 ದಿನ ಆದ್ರೆ ಮಂತ್ ಎಂಡ್ ಬಂದ್ಬಿಡುತ್ತೆ. ಪೇರೆಂಟ್ಸ್ಗೆ ಫೀಸ್ ಕೇಳ್ಬೋದು. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ಕೊಡ್ರೋ ಪ್ಲೀಸ್. ಈಗ ಮಂತ್ ಎಂಡ್ ಆಯಿತು. ಡ್ಯಾನ್ಸ್ ಕ್ಲಾಸ್ ಪೇರೆಂಟ್ಸ್ಗಳಿಗೆ ಫೋನ್ ಮಾಡಿ ಫೀಸ್ ಕೇಳೋಣ. ಹಲೋ, ಹೇಳಿ ಶಶಿ ಸರ್. ಹಲೋ ಮೇಡಮ್, ಅದು ಈ ಮಂತ್ ಫೀಸು. ಅಲ್ಲ ರೀ, ಹಬ್ಬಗಳು ಅವು ಇವು ಅಂತ ನೀವು ರಜಾ ಹಾಕ್ಬಿಟ್ಟು ಇವಾಗ ಫೀಸ್ಗೋಸ್ಕರ ಕಾಲ್ ಮಾಡಿದೀರಾ. ನನ್ ಮಗಳು 30 ದಿನ ಕ್ಲಾಸಿಗೆ ಬರ್ಬೇಕು, ಇವಾಗ ಬರೀ 15 ದಿನ ಅಷ್ಟೇ ಕ್ಲಾಸಿಗೆ ಬಂದಿರೋದು. ಇವಾಗ ಫೀಸ್ಗೋಸ್ಕರ ಮತ್ತೆ ಫೋನ್ ಮಾಡಿದೀರಾ. ಇಡ್ರಿ ಫೋನು, ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡಿ ನಿಮಗೆ ನಾಳೆ ಹೇಳ್ತೀನಿ. ಮುಂದಿನ ತಿಂಗಳು ಯಾವಾಗಾದ್ರು ನೋಡ್ಕೊಂಡ್ರೆ ಆಯ್ತು. ಏನಪ್ಪಾ ಶಶಿ? ಅದೇ ಸರ್, ಈ ಮಂತ್ ಫೀಸು. ನೋಡಪ್ಪ, ನಮ್ಮ ಮಗು ಹುಷಾರಿಲ್ಲ ಅಂತ ಡಾನ್ಸ್ ಕ್ಲಾಸ್ಗೆ ಬಂದಿಲ್ಲ, ನಿನಗೆ ಇನ್ಫಾರ್ಮ್ ಮಾಡೋದು ಮರ್ತೋಯ್ತು. ಹೌದಾ ಸರ್? ಈಗ ಹೇಗಿದ್ದಾರೆ ಸರ್? ಆರಾಮಿದಾರಾ? ನೆಕ್ಸ್ಟ್ ಟೈಮ್ ಕಳಿಸಿ ಸರ್, ನೆಕ್ಸ್ಟ್ ಮಂತ್ ಕಳಿಸಿ ಸರ್, ತೊಂದರೆ ಇಲ್ಲ. ನೋಡಪ್ಪ, 1 ನಿಮಿಷ ನೋಡು, ನೀವು ಕಲಾವಿದರು, ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ನಾವು ನಮ್ಮ ಮಕ್ಕಳಿಗೆ ಸ್ಕೂಲು ಟ್ಯೂಷನ್ ಅಂತ ಅವ್ರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಕಳಿಸಿರ್ತೀವಿ. ಆದ್ರೆ ಅವರು ಸ್ಕೂಲಿಗೆ ಹೋಗೋ ಜಾಗದಲ್ಲಿ ಅವ್ರ ಖುಷಿಯಾಗಿ 1 ನಿಮಿಷನೂ ಇರಲ್ಲ. ಆದ್ರೆ ನಿಮ್ ಡಾನ್ಸ್ಗೆ ಬಂದ್ರೆ ಮಗು ಅಷ್ಟು ಖುಷಿಯಾಗಿರುತ್ತೆ, ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡುತ್ತೆ, ಒಳ್ಳೆ ಸಂಸ್ಕಾರ ಕಲಿಯುತ್ತೆ. ಹಾಗಾಗಿ ನಾನು ಮಗು ಬಂದಿಲ್ಲ ಅಂದ್ರೂ ಪೇಮೆಂಟ್ ಮಾಡಿದ್ದೀನಿ. ಈ ಪೇಮೆಂಟ್ ನಿನಗೆ ಮತ್ತು ನಿನ್ನ ಪ್ರೊಫೆಷನಲ್ ಕಮಿಟ್ಮೆಂಟ್ಗೆ. ಗುಡ್ ಲಕ್ ಶಶಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಒಳಗೆ ಹೋಗ್ಬೋದು ಸರ್? ಬನ್ನಿಮ್ಮ, ಬನ್ನಿ. ಸರ್, ನಾನು
ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್, ಆದರೆ ಫೀಸು ಕಟ್ಟಕ್ಕೆ ಶಕ್ತಿ ಇಲ್ಲ ಸರ್. ಸರ್ ಆದ್ರೆ ಹಣನ ಅದೇನೋ ಇನ್ಸ್ಟಾಲು ಅವೆಲ್ಲ ಅಂತಾರಲ್ಲ ಆ ರೀತಿಲಿ ಕೊಡ್ತೀವಿ ಸರ್ ಸರ್. ಯಾವ ಹಣನೂ ಬೇಡ ಸರ್, ನಾನು ಬದುಕಿರೋವರೆಗೂ ಫ್ರೀಯಾಗಿ ಡಾನ್ಸ್ ಕಲಿಸ್ತೀನಿ. ಇವ್ರ ಬಗ್ಗೆ ಯೋಚನೆ ಬಿಡಿ, ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ. ಇದೆಲ್ಲ ಯಾಕೆ ಸರ್? ನೀವೆಲ್ಲ ದೊಡ್ಡವರು, ಹೇಳಿ ಮೇಲೆ ಹೇಳಿ ಅಮ್ಮ. ನೀವು ಹೊರಡಿ, ನೀವು ಹೊರಡಿ ಹೇಳ್ತೀನಿ. ನಿಮ್ಮ ಮಗು ಚಿಂತೆ ಬಿಟ್ಬಿಡಿ, ನಾನಿದ್ದೀನಿ, ಹೊರಡಿ ನೀವು. ಸರ್ ಒಳಗೆ ಬರ್ಬೋದಾ? ಬನ್ನಿ 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 ಬನ್ನಿ. ಸರ್ ಇನ್ ಮುಂದೆ ನಮ್ಮ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳ್ಸಲ್ಲ ಸರ್. ಯಾಕೆ ಮೇಡಮ್, ಏನಾಯ್ತು? ಏನಿಲ್ಲ, ಮಕ್ಕಳು ಶಾಲೆಯಲ್ಲಿ ಚೆನ್ನಾಗಿ ಓದ್ತಿಲ್ಲ ಅಂತ ಸ್ಕೂಲ್ನವರು ಪೇರೆಂಟ್ಸ್ ಮೀಟಿಂಗ್ ಮಾಡಿ ಚೆನ್ನಾಗಿ ಬೈತಿದ್ದಾರೆ. ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿರೋದಕ್ಕೆ ಮಾರ್ಕ್ಸ್ ಕಡಿಮೆ ಬಂದಿದೆ, ಡ್ಯಾನ್ಸ್ ಕ್ಲಾಸ್ ಬಿಡಿಸಿ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ಡ್ಯಾನ್ಸ್ ಕ್ಲಾಸ್ ಬಿಡಿಸಿ ಅಂತ ಹೇಳ್ತಿದ್ದಾರೆ ಸರ್. ಅದಕ್ಕೆ ನೋಡಿ ಮಕ್ಕಳೇ, ಡಾನ್ಸ್ ಕ್ಲಾಸಿಗೆ ಬರುವಂತ ಪ್ರತಿ ಮಕ್ಕಳನ್ನು ಕೂಡ ಶಾಲೆಯಲ್ಲಿ ಚೆನ್ನಾಗಿ ಓದಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಶಾಲೆಗೆ ತಪ್ಪಿಸ್ದೇ ಹೋಗ್ಬೇಕು, ಶಾಲೆಗೆ ತಪ್ಪಿಸ್ದೇ ಹೋಗ್ಬೇಕು, ಶಾಲೆಗೆ ತಪ್ಪಿಸ್ದೇ ಹೋಗ್ಬೇಕು. ಸ್ಕೂಲ್ನವರು ಪೇರೆಂಟ್ಸ್ ಮೀಟಿಂಗ್ ಮಾಡಿ ಚೆನ್ನಾಗಿ ಬೈತಿದ್ದಾರೆ. ಡ್ಯಾನ್ಸ್ ಕ್ಲಾಸ್ ಬಿಡಿಸಿ ಅಂತ ಹೇಳ್ತಿದ್ದಾರೆ ಸರ್. ಇದು ಶಶಿ ಸರ್ ಸಮಸ್ಯೆ ಮಾತ್ರ ಅಲ್ಲ, ಕರ್ನಾಟಕದ ಪ್ರತಿಯೊಂದು ಡಾನ್ಸ್ ಕ್ಲಾಸ್ ಸಮಸ್ಯೆ. ಇಷ್ಟೆಲ್ಲ ಸಮಸ್ಯೆ ಬರ್ತಿದೆ ಅಂದಾಗ ಶಶಿ ಸರ್ ಅವರು ಕುಗ್ಲಿಲ್ಲ. ಎಲ್ಲಿ ಸಮಸ್ಯೆ ಆಗಿತ್ತೋ ಅಲ್ಲೇ ಗೌರವ ಪಡಿಬೇಕು ಅಂತ ನಿರ್ಧಾರ ಮಾಡ್ತಾರೆ, ಯಶಸ್ವಿ ಕೂಡ ಆಗ್ತಾರೆ. ನಂತರ ಶಿವಮೊಗ್ಗದಲ್ಲೇ ದೊಡ್ಡ ಇಂಟೀರಿಯರ್ ಹೊಂದಿದ ನೃತ್ಯ ತರಗತಿ ತೆರೀತಾರೆ. ಮಕ್ಕಳಿಗೆ ಸಿನಿಮಾ, ನಾಟಕ, ನೃತ್ಯ ಸ್ಪರ್ಧೆ, ಆಡಿಷನ್, ಸರ್ಕಾರಿ ಕಾರ್ಯಕ್ರಮ ಇವೆಲ್ಲ ಇವರ ಸಂಸ್ಥೆಯಲ್ಲೇ ಸಿಗುವ ಹಾಗೆ ಅವಕಾಶವನ್ನ ಹುಡುಕಿ ತರ್ತಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು, ಸರ್ವಧರ್ಮ ಸಮನ್ವಯ ಎಂಬ ಭಾವನೆಯನ್ನ ಮಕ್ಕಳಿಗೆ ನೃತ್ಯದ ಮೂಲಕ ಅರಿವು ಮೂಡಿಸುವಂತ ಕೆಲಸವನ್ನ ಜಾಗೃತಿಗೊಳಿಸ್ತಾರೆ. ಪ್ರತಿ ಕಾರ್ಯಕ್ರಮದಲ್ಲಿ ಪೋಷಕರಿಗೆ ಗೌರವ, ಮಕ್ಕಳ ಪ್ರೀತಿಯನ್ನು ಪಡೆದು ಸ್ಟೈಲ್ ಡ್ಯಾನ್ಸ್ ಗ್ರೂಪ್ ಸಂಸ್ಥೆಯಲ್ಲಿ ಕುಟುಂಬದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಇವತ್ತಿಗೆ ಶಶಿ ಸರ್ ಅವರು ನೃತ್ಯ ಮಾತ್ರವಲ್ಲದೆ ಗಾಯನ, ಸಿನಿಮಾ ನಿರ್ದೇಶನ, ಚಿತ್ರಕಥೆ, ಸಂಭಾಷಣೆ, ಬರವಣಿಗೆ ಇತ್ಯಾದಿಯಲ್ಲಿ ಪರಿಣಿತರಾಗಿ ಕರ್ನಾಟಕ ಶಿಕ್ಷಣ ರತ್ನ ರಾಜ್ಯ ಪ್ರಶಸ್ತಿ, ಶಿವಮೊಗ್ಗ ಬೆಸ್ಟ್ ಡ್ಯಾನ್ಸ್ ಕ್ಲಾಸ್ ಪ್ರಶಸ್ತಿ, ಮಲೆನಾಡ ಬಹುಮುಖಿ ಪ್ರಶಸ್ತಿ, 36 ಸರ್ಕಾರಿ ಪ್ರಶಸ್ತಿ, 14 ಜಾನಪದ ನೃತ್ಯ ಪ್ರಶಸ್ತಿ, 64 ನೃತ್ಯ ಸ್ಪರ್ಧೆಗಳ ಪ್ರಶಸ್ತಿ, ಜೊತೆಯಲ್ಲಿ ಇಲ್ಲಿವರೆಗೂ 4 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನೃತ್ಯ ಕಲಿಸಿದ ಇವರು ಗುರುವಿನ ಸಮಾನರು. ಇವರ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಇವರ ಸಾಧನೆಯನ್ನ ಗುರುತಿಸಿ ಇತ್ತೀಚೆಗೆ ಪುನೀತ ರತ್ನ ಬಿರುದನ್ನು ನೀಡಿ ಗೌರವಿಸಿರುವುದು ನಮ್ಮ ಶಿವಮೊಗ್ಗದ ಹೆಮ್ಮೆ. ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ನಮ್ದೇ ನೋವಾಗಿ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ನೂರು ಜನುಮ ಗುರು ಋಣವು ತೀರಲ್ಲ. ನಮೋ ನಮ ಗುರುಗಳೇ.